ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ನೋಡೋಣ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಸೇರಿಸಿ ಮಾಡುವ ಪದಾರ್ಥ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, 2 ಟೊಮೆಟೊ, 2 ಈರುಳ್ಳಿ, 1 ಕಪ್ ತೊಗರಿಬೇಳೆ, 7ರಿಂದ 8 ಬೆಳ್ಳುಳ್ಳಿ, 4 ಹಸಿಮೆಣಸು, ಸ್ವಲ್ಪ ಶುಂಠಿ, ಅರಿಶಿಣ, ಉಪ್ಪು. ಇದು ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು. ಮೊದಲಿಗೆ ನಾವು ಪಾಲಕ್ ಸೊಪ್ಪನ್ನು ಬೇಯಿಸಲು ಇಡೋಣ. ನಾನಿವಾಗ ಚೆನ್ನಾಗಿ ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ತೊಗರಿಬೇಳೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿಣ, ಸ್ವಲ್ಪ ಉಪ್ಪು ಬೇಕಾದರೆ ನಾವು ಲಾಸ್ಟಿಗೆ ರುಚಿ ನೋಡಿ ಹಾಕ್ಕೊಳ್ಬೋದು. ಮತ್ತು 3/4 ಗ್ಲಾಸ್ ನೀರು ಹಾಕ್ಕೋತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 3ರಿಂದ 4 ಸೀಟಿ ಹೊಡಿಸ್ಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಪಾಲಕ್ ಸೊಪ್ಪು, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ. ಈಗ ನಾನು 2 ಸ್ಪೂನ್ ಆಯಿಲ್ ಹಾಕ್ತೀನಿ. ಒಂದು ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕೋಣ. ಇದು ಸಾಂಬಾರ್ ಈರುಳ್ಳಿ. ಸಾಂಬಾರ್ ಈರುಳ್ಳಿ ಆಪ್ಷನಲ್, ಅದು ನೀವು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದು ಬ್ಯಾಡಗಿ ಮೆಣಸು 2 ಚೆನ್ನಾಗಿ ಹುರ್ಕೊಂಡು ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಇವಾಗ
ನಾನು 1 ಸ್ಪೂನಷ್ಟು ಪಾಲಕ್ ಸೊಪ್ಪು ಮತ್ತು ಬೇಳೆ ಮಿಕ್ಸರ್ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಯಿತು. ನಾನು ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತೀನಿ. ಸಾಂಬಾರು ಪೌಡ್ರು ಬೇಕಾದರೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಆಚಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೆ. ಸ್ವಲ್ಪ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಉಳಿದಿರೋ ಮಿಕ್ಸರ್ ಎಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ಗ್ರೇವಿ ಮಾಡಿದರೆ ನಾವು ಚಪಾತಿಗೆ, ರೈಸ್ಗೂ ತಿನ್ಬೋದು. ಚಪಾತಿ, ದೋಸೆ ಅದೆಲ್ಲ ಚೆನ್ನಾಗಿರುತ್ತೆ. ಪಾಲಕ್ಕಿಂದ ತುಂಬ ಪ್ರಯೋಜನ ಇದೆ. ಇದು ಕಣ್ಣಿಗೂ ಒಳ್ಳೆಯದು ಮತ್ತು BP ಕೂಡ ನಾರ್ಮಲ್ ಆಗಿರೋಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ. ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ, ಇದು ಒಳ್ಳೆಯದು. ಇದಕ್ಕೆ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ. ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ತಗೊಂಡಾಯ್ತು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನಾನು ಬೇಯಿಸ್ತೀನಿ. ಈಗ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದು ನಾವಿವಾಗ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಉಪ್ಪು ಈಗ ಕರೆಕ್ಟ್ ಆಗಿದೆ. ನಾನು ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಸ್ವಲ್ಪ ಸಪ್ಪೆ ಇದೆ ಅಂತಂದರೆ ಹುಳಿ ರಸ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಇವಾಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಪದಾರ್ಥ ರೆಡಿಯಾಗಿದೆ. ಪಾಲಕ್ ಸೊಪ್ಪಿನ ಪದಾರ್ಥ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.